ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇಷಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉತ್ತಾನಪಾದ ರಾಜನ ಮಗನಾದಂತಹ ಧ್ರುವ ತನ್ನ ಮಲತಾಯಿಯ ಕಟು ನುಡಿಗೆ ಒಳಗಾಗಿ ಕಾಡಿಗೆ ಹೋಗಿ ನಾರದರ ಉಪದೇಶ ಮಾಡಿದಂತಹ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಿ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಭಗವಂತನಿಂದ ವರವನ್ನು ಪಡೆದುಕೊಂಡು ಮತ್ತೆ ಹಿಂತಿರುಗಿದಾಗ ಅವನನ್ನು ಎಲ್ಲರೂ ಸ್ವಾಗತಿಸಿದ್ದರು. ಧ್ರುವ ದೊಡ್ಡವನಾದ, ಅವನಿಗೆ ಮದುವೆ ಮಾಡಿದ್ದರು. ಶಿಂಶುಮಾರ ರೂಪಿ ಭಗವಂತ ತನ್ನ ಮಗಳಾದಂತಹ ಭ್ರಮಿ ಎಂಬುವವಳನ್ನು ಧ್ರುವನಿಗೆ ಕೊಟ್ಟು ಮದುವೆ ಮಾಡಿದ. ವಾಯುದೇವರು ಕೂಡ ತನ್ನ ಮಗಳಾದಂತಹ ಇಳಾದೇವಿಯನ್ನು ಧ್ರುವನಿಗೆ ಕೊಟ್ಟು ಮದುವೆ ಮಾಡಿದ್ರು. ಇಬ್ಬರು ಹೆಂಡತಿಯರು ಧ್ರುವ ಮಹಾರಾಜನಿಗೆ. ಆ ಭ್ರಮಿಯಲ್ಲಿ ಇಬ್ಬರು ಮಕ್ಕಳು ಕಲ್ಪ ಮತ್ತು ವತ್ಸರ ಅಂತ. ಉಪಯೇಮೆ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ. ಶಿಂಶುಮಾರ ರೂಪಿ ಭಗವಂತನ ಮಗಳಾದಂತಹ ಭ್ರಮಿಯಲ್ಲಿ ಧ್ರುವನಿಗೆ ಇಬ್ಬರು ಮಕ್ಕಳು ಕಲ್ಪ ಮತ್ತು ವತ್ಸರ. ಇನ್ನೊಬ್ಬಳು ವಾಯುದೇವರ ಮಗಳು. ಇಲಾಯಾಮಪಿ ಭಾರ್ಯಾಯಾಂ ವಾಯೋ ಪುತ್ರ್ಯಾಂ ಮಹಾಬಲಃ ಪುತ್ರಂ ಉತ್ಕಲನಾಮಾನಂ ಯೋಷಿದ್ ರತ್ನಮಜೀಜನತ್. ಒಬ್ಬ ವತ್ಸರ ಅಂತ ಮಗ. ಉತ್ಕಲನಾಮಾನಂ ವಾಯುದೇವರ ಮಗಳಾದಂತಹ ಇಲಾದೇವಿಯಲ್ಲಿ ಉತ್ಕಲ ಎಂಬ ಒಬ್ಬ ಮಗ, ಇನ್ನೊಬ್ಬಳು ಕನ್ಯೆ. ಹೆಸರನ್ನು ಇಲ್ಲಿ ಹೇಳಲಿಲ್ಲ. ಯೋಷಿತ್ ರತ್ನಂ ಅಜೀದನತ್. ಒಬ್ಬಳು ಕನ್ಯೆಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಹೀಗೆ ಧ್ರುವನಿಗೆ 4 ಮಕ್ಕಳು ಆದರು. ಧ್ರುವನ ಅಣ್ಣನಾದಂತಹ ಉತ್ತಮ ಅವ ಕಾಡಿಗೆ ಹೋದ, ಬೇಟೆಯಾಡಲಿಕ್ಕೆ ಅಂತ ಕಾಡಿಗೆ ಹೋದ. ಕಾಡಿನಲ್ಲಿ ಒಬ್ಬ ಯಕ್ಷ, ಬಲಶಾಲಿಯಾದಂತಹ ಯಕ್ಷ ಆ ಉತ್ತಮನನ್ನ ಕೊಂದೇ ಬಿಟ್ಟ. ಉತ್ತಮ ಬಂದಿಲ್ಲ ಅಂತ ಉತ್ತಮನ ತಾಯಿ ಉತ್ತಮನನ್ನು ಅನ್ವೇಷಣೆ ಮಾಡಿಕೊಂಡು ಹೋದಾಗ ಕಾಡ್ಗಿಚ್ಚಿನಲ್ಲಿ ಸಿಲುಕಿ ಆ ತಾಯಿಯಾದ
ಸುರುಚಿಯೂ ಕೂಡ ಪ್ರಾಣತ್ಯಾಗವನ್ನು ಮಾಡಿದ್ದಾಳೆ. ವಿಷಯ ತಿಳಿಯಿತು ಧ್ರುವರಾಜನಿಗೆ. ಧ್ರುವ ಹೊರಟ ಅಂತ, ಯುದ್ಧವನ್ನು ಮಾಡುತ್ತೇನೆ ಅಂತ ಹೊರಟ. ಇಡೀ ಯಕ್ಷರ ನೆಲೆಯಾದಂತಹ ಅಲಕಾವತಿಗೆ ಹೊರಟ, ಯುದ್ಧಕ್ಕಾಗಿ ಹೊರಟ. ಅಲಕಾವತಿಗೆ ಹೊರಟಂತಹ ಧ್ರುವ ಭಯಂಕರವಾಗಿ ಅವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿದ. ಯುದ್ಧ ನಿಲ್ಲುತ್ತಾ ಇಲ್ಲ. ಆಗ ಧ್ರುವನ ಅಜ್ಜ ಸ್ವಯಂಭುವ ಮನುಗಳು ಬಂದರು. ಯುದ್ಧವನ್ನು ನಿಲ್ಲಿಸು ಅಂತ ಹೇಳುತ್ತಾರೆ. ಧ್ರುವನಿಗೆ ಆದೇಶ ಮಾಡಿದ್ರು, ಯುದ್ಧವನ್ನು ನಿಲ್ಲಿಸು ಅಂತ. ಧ್ರುವ ಯುದ್ಧವನ್ನು ನಿಲ್ಲಿಸಿದ. ಯಕ್ಷರ ಒಡೆಯನಾದಂತಹ ಕುಬೇರ ಬಂದವನಿಗೆ ಧ್ರುವನ ಮೇಲೆ ಬಹಳ ಪ್ರೀತಿ ಉಂಟಾಯಿತು. ಬಹಳ ಕಠೋರವಾಗಿ ಯುದ್ಧವನ್ನು ಮಾಡಿ ಎಲ್ಲ ಯಕ್ಷರನ್ನ ಸಂಹಾರ ಮಾಡಿದ್ದ ಧ್ರುವ. ಕುಬೇರ ಹೇಳ್ತಾನೆ, ಭೋ ಭೋ ಕ್ಷತ್ರಿಯ ದಾಯಾದ ಪರಿತುಷ್ಟೋಸ್ಮಿತೇ ನಘ. ಯಸ್ತ್ವಂ ಪಿತಾಮಹ ದೇಶಾತ್ ವೈರಂ ದುಸ್ತ್ಯಜಮತ್ಯಜ. ಕ್ಷತ್ರಿಯ ಶ್ರೇಷ್ಠನಾದಂತಹ ಧ್ರುವನೇ, ನೀನು ಯುದ್ಧವನ್ನು ಪರಿಸಮಾಪ್ತಿ ಮಾಡಿದ್ದೀಯಲ್ಲ, ಯುದ್ಧವನ್ನು ನಿಲ್ಲಿಸಿದ್ದೀಯಲ್ಲ, ನಿನ್ನ ತಾತನ ಮಾತಿಗೆ ಬೆಲೆ ಕೊಟ್ಟು ನಿಲ್ಲಿಸಿದ್ದೀಯಲ್ಲ, ಆ ಕಾರಣದಿಂದ ನಾನು ಪರಿತುಷ್ಟೋಸ್ಮಿ, ಸಂತೋಷಗೊಂಡಿದ್ದೇನೆ. ನ ಭವಾನ್ ಅವಧೀದ್ಯಕ್ಷಾನ್ ನಾಯಕ್ಷ ಭ್ರಾತರಂ ತವ ಕಾಲ ಏವ ಹಿ ಭೂತಾನಾಂ ಪ್ರಭುರವ್ಯಯ ಭಾವಯೋ. ನಿನ್ನ ಅಣ್ಣನನ್ನ ಉತ್ತಮನನ್ನ ಕೊಂದದ್ದು ಯಕ್ಷರು. ಯಕ್ಷರನ್ನ ಕೊಂದವನು ನೀನು. ಆದರೆ ವಾಸ್ತವಿಕವಾಗಿ ನೀನು ಯಕ್ಷರನ್ನ ಕೊಂದಿಲ್ಲ, ಯಕ್ಷರು ನಿನ್ನ ಅಣ್ಣನನ್ನು ಕೊಂದಿಲ್ಲ. ಮತ್ತೆ ಏನು? ಕಾಲ ಏವ ಹಿ ಭೂತಾನಾಂ ಪ್ರಭು ಅಪ್ಯಯ ಅವ್ಯಯ ಭಾವಯೋ. ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಕಾಲವೇ ಕಾರಣ. ಸಮಸ್ತ ಜೀವಿಗಳ ಉತ್ಪತ್ತಿ ಮತ್ತು ವಿನಾಶ, ಅವ್ಯಯ ಭಾವ, ಹುಟ್ಟು ಮತ್ತು ಸಾವು. ಇದಕ್ಕೆ ಕಾರಣ ಯಾರು ಅಂದರೆ ಅದು ಕೇವಲ ಕಾಲ ಮಾತ್ರ. ನಾನು ನೀನು ಯಾರೂ ಅಲ್ಲ, ಕಾಲವೇ ಕಾರಣ ಆಗಿದೆ. ಕಾಲನ ಮುಂದೆ ನಾವು ಯಾರೂ ಅಲ್ಲ. ನಮ್ಮ ಗುರುಗಳು ಒಂದು ಕಥೆಯನ್ನು ಹೇಳ್ತಾ ಇದ್ದರು. ಒಮ್ಮೆ ಯಮರಾಜ ವಿಷ್ಣುವನ್ನು ಕಾಣಬೇಕು ಅಂತ ಹೊರಟ. ವಿಷ್ಣುವಿನ ಮನೆಗೆ ಹೋಗ್ತಾ ಇರುವಾಗ ಅಲ್ಲೇ ಒಂದು ಮರದಲ್ಲಿ ಒಂದು ಗುಬ್ಬಚ್ಚಿ ಪಕ್ಷಿ ಕೂತಿತ್ತು. ಯಮ ಅದನ್ನ ನೋಡ್ತಾ 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 ಹೋದ. ಅಲ್ಲೇ ಕೂತಂತಹ ವಿಷ್ಣುವಿನ ವಾಹನ ಗರುಡ ಅವ ನೋಡಿದ್ದ. ಯಮ ಗುಬ್ಬಚ್ಚಿಯನ್ನ ನೋಡುತ್ತಾ ಹೋಗ್ತಾ ಇದ್ದಾನೆ. ಈ ಗುಬ್ಬಚ್ಚಿ ಇನ್ನು ಯಮನ ಪಾಲಾಗ್ತದೆ ಅಂತ ಯೋಚನೆ ಮಾಡಿತು. ಗರುಡ ಯೋಚನೆ ಮಾಡಿದ, ಯಮನ ಪಾಲಾಗ್ತದೆ. ಯಮ ಇನ್ನು ಒಳಗೆ ಹೋಗಿ ಹೊರಗೆ ಬರುವಾಗ ಪಾಶ ಹಾಕಿ
ಗುಬ್ಬಚ್ಚಿಯನ್ನು ಎಳ್ಕೊಂಡು ಹೋಗ್ತಾನೆ, ಅದಕ್ಕೆ ನೋಡ್ತಾ ಇರಬೇಕು ಅಂತ ಯೋಚನೆ ಮಾಡಿ ಯಮ ವಿಷ್ಣುವಿನ ಬಳಿ ಒಳಗೆ ಹೋದಾಗ ಕೂಡಲೇ ಗರುಡ ಈ ಗುಬ್ಬಚ್ಚಿಯನ್ನು ಉಳಿಸಬೇಕು ಅಂತ ಆ ಗುಬ್ಬಚ್ಚಿಯನ್ನು ತನ್ನ ಕಾಲಿನಲ್ಲಿ ಹಿಡಿದುಕೊಂಡು ದೂರಕ್ಕೆ ಹೊರಟ. ದೂರದ ಬೆಟ್ಟ, ಅತ್ಯಂತ ದೂರದಲ್ಲಿ ಇರುವ ಒಂದು ಬೆಟ್ಟ. ಆ ಬೆಟ್ಟದಲ್ಲಿ ದೊಡ್ಡ ಒಂದು ಮರ, ಆ ದೊಡ್ಡ ಮರದಲ್ಲಿ ಒಂದು ಸಣ್ಣ ಪೊಟರೆ. ಆ ಪೊಟರೆಯಲ್ಲಿ ಆ ಗುಬ್ಬಚ್ಚಿಯನ್ನು ಹಾಕಿದ, ಹೊರಟು ಬಂದ. ಅಬ್ಬ, ಯಮನಿಂದ ಈ ಗುಬ್ಬಚ್ಚಿ ಉಳಿಯಿತು ಅಂತ ನಿಟ್ಟುಸುರಿ ಬಿಟ್ಟ. ಯಮ ಭಗವಂತನನ್ನು ಸಂದರ್ಶಿಸಿ ಹೊರಗೆ ಬಂದು ನೋಡುತ್ತಾನೆ, ಅಲ್ಲಿ ಗುಬ್ಬಚ್ಚಿ ಇಲ್ಲ. ಗರುಡ ಕೇಳಿದ, ಏನು ನೋಡ್ತಾ ಇದ್ದಿ, ಯಾರನ್ನ ಹುಡುಕುತ್ತಾ ಇದ್ದಿ? ಇಲ್ಲ, ಈ ಗುಬ್ಬಚ್ಚಿ ಇಲ್ಲಿ ಇತ್ತು, ಅದನ್ನು ಹುಡುಕುತ್ತಾ ಇದ್ದೆ. ಗರುಡ ಹೇಳಿದ, ನೀನು ಪಾಶ ಹಾಕಿ ಕರ್ಕೊಂಡು ಹೋಗ್ತಿ ಅಂತ ನನಗೆ ಗೊತ್ತಿತ್ತು, ಆದ್ದರಿಂದಲೇ ಗುಬ್ಬಚ್ಚಿಯನ್ನು ಒಳ್ಳೆಯ ಜಾಗದಲ್ಲಿ ಇಟ್ಟು ಬಂದಿದ್ದೇನೆ ಅಂತ ಗರುಡ ಹೇಳಿದಾಗ ಯಮ ಹೇಳ್ತಾನೆ, ಸರಿಯಾದ ಕೆಲಸ ಮಾಡಿದ್ದಿ ನೀನು. ನಾನು ಒಳಗೆ ಹೋಗುವಾಗ ಈ ಗುಬ್ಬಚ್ಚಿಯನ್ನು ನೋಡ್ತಾ ಇದ್ದಿದ್ದು ಯಾಕೆ ಅಂದರೆ, ಈ ಗುಬ್ಬಚ್ಚಿ ಇಲ್ಲಿ ಇದೆ, ಇನ್ನು ಸ್ವಲ್ಪ ಕ್ಷಣದಲ್ಲಿ ಈ ಗುಬ್ಬಚ್ಚಿ ದೂರದ ಬೆಟ್ಟದಲ್ಲಿ ಇರುವ ದೊಡ್ಡ ಮರದ ಒಂದು ಸಣ್ಣ ಪೊಟರೆಯಲ್ಲಿ ಇರುವಂತಹ ಸರ್ಪದ ಬಾಯಿಗೆ ತುತ್ತಾಗಬೇಕಾಗಿತ್ತು. ಇನ್ನೂ ಇದು ಇಲ್ಲೇ ಇದೆಯಲ್ಲ, ಒಂದು ಕ್ಷಣದಲ್ಲಿ ಅಷ್ಟು ದೂರ ಹೇಗೆ ಹೋಗಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ನಾನು ಒಳಗೆ ಹೋಗ್ತಾ ಇದ್ದೆ. ಹೊರಗೆ ಬರುವಾಗ ಭಗವಂತನ ಮಹಿಮೆ, ಆ ಗುಬ್ಬಚ್ಚಿಯನ್ನು ನೀನೇ ಅಷ್ಟು ದೂರಕ್ಕೆ ಹೋಗಿ ಆ ದೂರದ ಬೆಟ್ಟದಲ್ಲಿ ಇರುವ ದೊಡ್ಡ ಮರದ ಸಣ್ಣ ಪೊಟರೆಯಲ್ಲಿ ಹಾಕಿ ಬಂದಿದ್ದಿ. ಆ ಪೊಟರೆಯಲ್ಲಿ ಇರುವ ಹಾವು, ಸರ್ಪ ಅದನ್ನು ತಿಂದು ಬಿಟ್ಟಿತು. ನನ್ನ ಪಾಲಾಯಿತು ಆ ಗುಬ್ಬಚ್ಚಿ. ಆದರೆ ಮರಣ ಅದು ಎಲ್ಲಿ ಇತ್ತು? ಆ ಪೊಟರೆಯಲ್ಲಿ ಇರುವ ಸರ್ಪದ ಬಾಯಿಗೆ ಬಿದ್ದು ಅದು ಸಾಯಬೇಕಾಗಿತ್ತು. ಅದು ಹಾಗೆ ಆಯಿತು. ಏನು ಕತೆ ಹೇಳುವಂಥದ್ದು? ಯಾರಿಗೆ ಮರಣ, ಯಾರಿಗೆ ಹುಟ್ಟು, ಇದು ಯಾವುದು ಕೂಡ ನಮ್ಮ ಕೈಯಲ್ಲಿ ಇಲ್ಲ, ಭಗವಂತನ ಕೈಯಲ್ಲಿ ಇರುವಂಥದ್ದು. ಕಾಲನ ಮಹಿಮೆ, ಕಾಲಪುರುಷ ಭಗವಂತ. ಕುಬೇರ ಹೇಳ್ತಾನೆ, ಕಾಲ ಏವ ಹಿ ಭೂತಾನಾಂ ಪ್ರಭು ಅಪಿ ಅವ್ಯಯ ಭಾವಯೋ. ಒಬ್ಬರ ಹುಟ್ಟು, ಒಬ್ಬರ ಸಾವು ಇದು ನಮ್ಮ ಕೈಯಲ್ಲಿಲ್ಲ. ನಾನು ಕೊಂದೆ, ನೀನು ಕೊಂದಿ, ಇದು ನೀನಲ್ಲ, ಇದು ಭಗವಂತನ ಇಚ್ಛೆ. ಹೇಗೆ ಯಾರ್ಯಾರು ಹುಟ್ಟಬೇಕು, ಯಾರ್ಯಾರು ಯಾವ ರೀತಿಯಾಗಿ ಸಾಯಬೇಕೋ ಇದು ದೇವರ ಇಚ್ಛೆಗೆ ಸರಿಯಾಗಿ ಆಗುವಂಥದ್ದು. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆದ್ದರಿಂದ ನಿನ್ನ ಅಣ್ಣನನ್ನು ನಮ್ಮ ಯಕ್ಷರು ಕೊಂದಿದ್ದು, ಆ ಯಕ್ಷರನ್ನು ನೀನು ಕೊಂದಿದ್ದು, ಇದೆಲ್ಲ ಕೇವಲ ಸಾಮಾನ್ಯ ಕಾರಣ ನೀನು ಮತ್ತು ಯಕ್ಷ ಅಷ್ಟೇ. ದೊಡ್ಡ ಕಾರಣ ಯಾರು ಅಂದರೆ ಕಾಲಪುರುಷ ಭಗವಂತ. ಸರಿ, ಯುದ್ಧವನ್ನ ಈಗ ನಿಲ್ಲಿಸಿದ್ದೀಯಲ್ಲ, ನಿನಗೆ ಏನು ವರ ಬೇಕು ಕೇಳು, ಕೊಡುತ್ತೇನೆ. ಆಗ ಧ್ರುವರಾಜ ಕೇಳಿದ ವರ ಏನು? ಕುಬೇರನಲ್ಲಿ ಸರಾಜರಾಜೇನ ವರಾಯ ಚೋದಿತೋ ಧ್ರುವೋ ಮಹಾಭಾಗವತೋ ಮಹಾಮತಿ ಹರೌ ಸವೌರೇ ಚಲಿತಾಂ ಸ್ಮೃತಿಂ ಯಯಾ ತರತ್ಯಯತ್ನೇನ ದುರತ್ಯಯಂ ತಮಃ. ಶ್ರೀಹರಿಯ ಸ್ಮರಣೆ ನನಗೆ ಯಾವಾಗಲೂ ಇರಲಿ,
ಅದು ತಪ್ಪಿ ಹೋಗುವುದು ಬೇಡ. ಭಗವಂತನ ಸ್ಮರಣೆ ಇರಲಿ ಎಂದಿಗೂ, ಎಂದೆಂದಿಗೂ ಭಗವಂತನ ಸ್ಮರಣೆ ನನಗೆ ಯಾವಾಗಲೂ ಇರಲಿ. ತರತ್ಯಯತ್ನೇನ ದುರತ್ಯಯಂ ತಮಃ. ದಾಟಲಿಕ್ಕೆ ಅಸಾಧ್ಯವಾದದ್ದು ಸಂಸಾರ ಸಾಗರ. ಭಗವಂತನ ಸ್ಮರಣೆ ಅಂತಹ ಭವಸಾಗರವನ್ನು ಕೂಡ ಸುಲಭವಾಗಿ ದಾಟುವಂತೆ ಮಾಡುತ್ತದೆ. ಆದ್ದರಿಂದಲೇ ನನಗೆ ಹರಿಸ್ಮರಣೆ ನಿರಂತರ ಇರಲಿ ಅಂತ ವರವನ್ನು ಧ್ರುವರಾಜ ಕೇಳಿದ. ಕುಬೇರ ಆಯಿತು ಅಂತ ವರ ಕೊಟ್ಟಿದ್ದಾನೆ. ಧ್ರುವ 36,000 ವರ್ಷಗಳ ಕಾಲ ಚೆನ್ನಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡಿ ಕೊನೆಯ ಕಾಲದಲ್ಲಿ ಭಗವಂತನ ಸ್ಮರಣೆ ಬಂದು ಅಧ್ರುವ ಲೋಕವನ್ನು ಹೊಂದಿದ. ಇದು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿದ್ದ 5 ವರ್ಷದ ಪುಟ್ಟ ಬಾಲಕ. ಅಂತಹ ಬಾಲಕ ದೇವರನ್ನ ತಪಸ್ಸಿನಿಂದ ಮೆಚ್ಚಿಸಿ ವರವನ್ನು ಪಡೆದುಕೊಂಡಿದ್ದ. ದೇವರ ಅನುಗ್ರಹ ಅವನಿಗೆ ಆಯಿತು. ಶ್ರುತ್ವೈ ತಚ್ಛ್ರದ್ಧಯಾಭೀಕ್ಷ್ಣಂ ಅಚ್ಯುತ ಪ್ರಿಯಚೇಷ್ಟಿತಂ ಭವೇದ್ ಭಕ್ತಿರ್ ಭಗವತಿ ಯಯಾ ಸ್ಯಾತ್ ಕ್ಲೇಶ ಸಂಶಯ. ಯಾರು ಈ ಪರಮ ಚರಿತ್ರೆ, ಧ್ರುವನ ಪರಮ ಚರಿತ್ರೆಯನ್ನ ಯಾರು ಭಕ್ತಿ ಶ್ರದ್ಧೆಯಿಂದ ಕೇಳುತ್ತಾರೋ, ಭವೇತ್ ಭಕ್ತಿರ್ ಭಗವತಿ, ಅವನಿಗೆ ಭಗವಂತನಲ್ಲಿ ಭಕ್ತಿ ಉತ್ಪತ್ತಿಯಾಗಿ ಅವನ ಎಲ್ಲ ದುಃಖಗಳು ಕೂಡ ನಾಶವಾಗ್ತದೆ. ಯಯಾ ಸ್ಯಾತ್ ಕ್ಲೇಶ ಸಂಕ್ಷಯ, ಅವನ ಎಲ್ಲ ಕ್ಲೇಶ ಅದು ಕ್ಷಯ ಆಗಿ ಬಿಡುತ್ತದೆ. ಇದು ಧ್ರುವನ ಚರಿತ್ರೆ. ಆ ಧ್ರುವನ ನಂತರದಲ್ಲಿ ಉತ್ಕಲ ಎಂಬ ಮಗ, ಹಿರಿಯ ಮಗ ಅವ ಈ ಸಂಸಾರ ಎಲ್ಲ ಬೇಡ ಅಂತ ತಪಸ್ಸಿಗೆ ಹೋಗಿಬಿಟ್ಟ. ಅವನ ನಂತರದವ ವತ್ಸರ ಅಂತ, ಅವನೇ ರಾಜ್ಯ ಪರಿಪಾಲನೆ ಮಾಡಿದ. ಅವನ ವಂಶದಲ್ಲಿಯೇ ಬಂದವ ಅಂಗ ಎಂಬ ರಾಜ. ಆ ಅಂಗರಾಜನ ಚರಿತ್ರೆಯನ್ನು ಹೇಳಬೇಕು ಅಂತ ಕೇಳಿದಾಗ ಅಂಗರಾಜನ ಚರಿತ್ರೆಯನ್ನು ಹೇಳುತ್ತಾ ಇದ್ದಾರೆ. ಅಂಗೋಶ್ವಮೇಧಂ ರಾಜರ್ಷಿ ಆಜಹಾರ ಮಹಾಕ್ರತುಂ ನಾದಗ್ಮುರು ದೇವತಾಸ್ತಸ್ಮಿನ್ ಆಹೂತ ಬ್ರಹ್ಮವಾದಿಭಿಃ. ಅಂಗರಾಜ ಒಮ್ಮೆ ಅಶ್ವಮೇಧ ಯಾಗವನ್ನು ಮಾಡಿಸಿದ. ಅಶ್ವಮೇಧ ಯಾಗವನ್ನು ಮಾಡಿಸಿದಾಗ ಋತ್ವಿಜರು ಎಲ್ಲ ಸೇರಿಕೊಂಡು ಮಂತ್ರವನ್ನು ಹೇಳಿ ದೇವತೆಗಳನ್ನು ಕರೀತಾ ಇದ್ದಾರೆ, ಆಹುತಿಯನ್ನು ಅರ್ಪಣೆ ಮಾಡುತ್ತಾ ಇದ್ದಾರೆ. ನಾದಗ್ಮುಹು ದೇವತಾ ತಸ್ಮಿನ್ ಆಹೂತ ಬ್ರಹ್ಮವಾದಿಭಿಃ. ಯಾವ ದೇವತೆಗಳು ಕೂಡ ಬರ್ತಾ ಇಲ್ಲ ಅಂತ, ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ ದೇವತೆಗಳು ಬಂದು ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ರು. ಯಾವ ದೇವತೆಗಳು ಕೂಡ ಬರ್ತಾ ಇಲ್ಲ. ಸಂಶಯ ಬಂತು, ಋಷಿಗಳಿಗೆ ಸಂಶಯ ಬಂತು. ಯಾಕೆ, ಏನಾಯಿತು? ರಾಜನ್ ಹವಿಂಶ್ಯ ದುಷ್ಟಾನಿ. ರಾಜ, ದೇವತೆಗಳು ಬರ್ತಾ ಇಲ್ಲಪ್ಪ, ನಾವು ಕೊಡುವಂತಹ ಹವಿಸ್ಸು ಅದು ದುಷ್ಟವಾಗಿದೆಯಾ? ನೋಡಿದರೆ ಇಲ್ಲ, ಅದು ದುಷ್ಟವಾಗಿಲ್ಲ, ಪವಿತ್ರವಾಗಿವೆ. ಶ್ರದ್ಧೆಯ ಸಾಧಿತಾನಿತೆ. ಯಾಕೆ ಅಂದರೆ ಹೋಮಕ್ಕೆ ತಯಾರು ಮಾಡುವಾಗ ಎಲ್ಲ ಪದಾರ್ಥಗಳನ್ನು ಶುದ್ಧವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ತಯಾರು ಮಾಡಿದ್ದು. ಛಂದಾಂಸ್ಯಯಾತಯಾಮಾನಿ ಯೋಜಿತಾನಿ ಧೃತೌ ರಥೈ. ಮಂತ್ರಗಳು ತಪ್ಪಾಗಿದೆಯೋ, ಮಂತ್ರಗಳಲ್ಲಿ ಇರುವ ಸ್ವರ ವ್ಯತ್ಯಾಸ ಆಗಿದೆಯೋ, ಉದಾತ್ತ ಸ್ವರಿತ ಅನುದಾತ್ತಗಳಲ್ಲಿ ವ್ಯತ್ಯಾಸ ಬಂದಿದೆಯೋ? ಇಲ್ಲ, ಅದೂ ಸರಿಯಾಗಿದೆ. ನಮ್ಮಿಂದ ಏನು ತಪ್ಪಾಗಲಿಲ್ಲ. ಎಲ್ಲ ಋತ್ವಿಜರು ಕೂಡ ಸರಿಯಾಗಿ ನಿಯಮವನ್ನು ಪಾಲಿಸ್ತಾ ಇದ್ದಾರೆ. ಆದರೂ ದೇವತೆಗಳು ಬರ್ತಾ ಇಲ್ಲ. ಯಾಕೆ? ಅಂಗರಾಜ ಯೋಚನೆ ಮಾಡಿದ. ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಗುರುಗಳೇ ಅಂತ ಕೇಳಿದ. ಗುರುಗಳು, ದೇವತೆಗಳು
ಯಾಕೆ ಬರ್ತಾ ಇಲ್ಲ ಅಂತ ಧ್ಯಾನ ಮಾತ್ರದಿಂದ ಕಂಡುಕೊಂಡ್ರು. ಋಷಿಗಳು ಹೇಳ್ತಾರೆ, ನಾಗಚ್ಛಂತ್ಯಾಹುತಾ ದೇವಾ ನ ಗೃಹ್ಣಂತಿ ಗ್ರಹಾನಿಹ ಸದಸಸ್ಪತಯೋ ಬ್ರೂತ ಕಿಮವದ್ಯಂ ಮಯಾ ಕೃತಂ. ದೇವತೆಗಳು ಯಾಕೆ ಯಜ್ಞದಲ್ಲಿ ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾ ಇಲ್ಲ? ನನ್ನಿಂದನೂ ಅಪರಾಧ ಆಗಲಿಲ್ಲ ಅಂತ ಹೇಳಿದ್ದೀರಿ, ನಿಮ್ಮಿಂದನೂ ಅಪರಾಧ ಆಗಲಿಲ್ಲ ಅಂತ ಹೇಳಿದ್ದೀರಿ. ಅದಕ್ಕೆ ಋಷಿಗಳು ಹೇಳಿದ ಮಾತು, ದೇವತೆಗಳು ಈ ಯಜ್ಞದಲ್ಲಿ ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ ಅಂದರೆ ನೀನು ಪುತ್ರಹೀನನಾಗಿದ್ದಿ. ಅಸ್ತ್ಯೇಕಂ ಪ್ರಾಕ್ತನಂ ಅಗಂ ಯದಿ ಹೇತೃವೃತ್ತಮಪ್ರಜಃ. ನಿನಗೆ ಮಕ್ಕಳಿಲ್ಲ, ಅದರಿಂದ ಮಕ್ಕಳಿಲ್ಲದವ ಹೋಮವನ್ನು ಮಾಡಿಸಿದ್ದಿ ಅಂತ ಅಂದರೆ ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕಾರ ಮಾಡುವುದಿಲ್ಲ. ಮತ್ತು ನಿನಗೆ ಯಜ್ಞ ಮಾಡಬೇಕು ಅಂತ ಇದ್ದರೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡು, ಒಬ್ಬ ಮಗನನ್ನು ಪಡೆ, ನಂತರದಲ್ಲಿ ಅಶ್ವಮೇಧ ಯಾಗವನ್ನು ಮಾಡು. ಆಗ ಅಶ್ವಮೇಧ ಯಾಗದಲ್ಲಿ ದೇವತೆಗಳು ಬರ್ತಾರೆ ಅಂತ ಋಷಿಗಳು ಇಷ್ಟು ಹೇಳಿದ್ರು. ಅಂಗರಾಜ ಆಯಿತು ಅಂತ ಹೇಳಿದ. ಇಷ್ಟಸ್ಥೆ ಪುತ್ರ ಕಾಮಸ್ಯ ಪುತ್ರಂ ದಾಸ್ಯತಿ ಯಜ್ಞಭುಕು. ಆಯಿತು ಋಷಿಗಳೇ, ನೀವು ಹೇಳಿದ ಹಾಗೆ ಮಾಡೋಣ. ತಾಂಸ್ತಾನ್ ಕಾಮಾನ್ ಹರಿರ್ದದ್ಯಾತ್ ಯಾದ್ಯಾನ್ ಕಾಮಯತೆ ಜನಃ ಆರಾಧಿತೋ ಯಥೈವೈಷ ತಥಾ ಪುಂಸಾಂ ಫಲೋದಯಃ. ನೀನು ಯಜ್ಞ ಮಾಡುವಾಗ ಆ ಒಂದು ಫಲವನ್ನು ಬಯಸಿಕೊಂಡು ಯಾಗವನ್ನು ಮಾಡು, ಆಗ ಅದೇ ಫಲವನ್ನು ನೀನು ಸ್ವೀಕಾರ ಮಾಡುತ್ತೀ. ತಾನು ಕಾಮಾನ ಹರಿಹಿ ದದ್ಯಾತ್. ಭಗವಂತ ಏನು ಕಾಮನೆಗಳನ್ನು ಇಟ್ಟುಕೊಂಡು ಯಾಗವನ್ನು ಮಾಡುತ್ತೀರೋ ಆ ಕಾಮನೆಗಳನ್ನು ಕೊಡ್ತಾನೆ. ಯಾನ್ ಕಾಮಯತೆ ಜನಃ ಆರಾಧಿತೋ ಯಥೈವೇಶ ತಥಾಂ ಪುಂಸಾಂ ಫಲೋದಯ. ಭಕ್ತರು ಯಾವ ರೀತಿಯಾಗಿ ಆರಾಧನೆ ಮಾಡುತ್ತಾರೋ ಅದೇ ರೀತಿಯಾಗಿ ಭಗವಂತ ಫಲವನ್ನು ಕೊಟ್ಟೇ ಕೊಡ್ತಾನೆ, ಸಂಶಯ ಇಲ್ಲ ಅಂತ ಋಷಿಗಳು ಇಷ್ಟು ಹೇಳಿದ ಕೂಡಲೇ ಅಂಗರಾಜ ಪುತ್ರ ಕಾಮೇಷ್ಟಿ ಯಾಗವನ್ನೇ ಮಾಡಿಸಿದ. ಪುತ್ರ ಕಾಮೇಷ್ಟಿ ಯಾಗ ಪ್ರಾರಂಭ ಆಯಿತು, ಯಾಗ ನಡೀತಾ ಇದೆ. ತಸ್ಮಾತ್ ಪುರುಷ ಉತ್ತಸ್ಥೌ ಹೇಮಮಾಲ್ಯ ಮಲಾಂಬರಃ ಹಿರಣ್ಮಯೇನ ಪಾತ್ರೇಣ ಸಿದ್ಧಮಾದಾಯ ಪಾಯಸಂ. ಅಗ್ನಿಕುಂಡದಿದ್ದ ಒಬ್ಬ ದಿವ್ಯ ಪುರುಷ ಎದ್ದು ಬಂದ. ಬಂಗಾರದ ಪಾತ್ರೆಯನ್ನು ಇಟ್ಟುಕೊಂಡು ಬಂದಿದ್ದ. ಅದರಲ್ಲಿ ಪಾಯಸ ಇತ್ತು. ಹಿರಣ್ಮಯೇನ ಪಾತ್ರೇಣ ಸಿದ್ಧಂ ಆದಾಯ ಪಾಯಸಂ. ಸಿದ್ಧವಾದಂತಹ ಪಾಯಸ ಅದನ್ನು ತೆಗೆದುಕೊಂಡು ಬಂದು ಆ ಅಂಗರಾಜನ ಕೈಯಲ್ಲಿ ಇಟ್ಟ. ಸವಿಪ್ರಾನುಮತೋ ರಾಜ ಗೃಹೀತ್ವಾಂಜಲಿನೌದನಂ. ಋಷಿಗಳಲ್ಲಿ ಕೇಳಿದ ಅಂಗರಾಜ, ಈ ಪಾಯಸವನ್ನು ಏನು ಮಾಡಬೇಕು? ಋಷಿಗಳು ಹೇಳಿದ್ರು, ಇದನ್ನ ಆಘ್ರಾಣಿಸಿ ನಿನ್ನ ಪತ್ನಿಗೆ ಕೊಡು ಅಂತ. ಪತ್ನಿಗೆ ಕೊಡು ಅಂತ ಹೇಳಿದ್ರು. ಅವ ಅದನ್ನ ಆಘ್ರಾಣಿಸಿದ ಪತ್ನಿಗೆ ಕೊಟ್ಟ. ಸಾ ತತ್ಪುಂಸವನಂ ರಾಜ್ಞಿ ಪ್ರಾಶ್ಯ ವೈಪತ್ಯುರಾದಧೆ ಗರ್ಭಂ ಕಾಲ ಉಪಾವೃತ್ತೆ ಕುಮಾರಂ ಸುಷುವೆ ಪ್ರಜಾ. ಅಷ್ಟರವರೆಗೆ ಮಕ್ಕಳಿಲ್ಲದಂತಹ ಆ ಅಂಗರಾಜನ ಪತ್ನಿ ಸುನೀತೆ ಆ ಪಾಯಸವನ್ನು ಸ್ವೀಕಾರ ಮಾಡಿದ್ಲು. ಕೂಡಲೇ ಗರ್ಭವನ್ನು ಧರಿಸಿದ್ಲು. ಕಾಲದಲ್ಲಿ ಒಬ್ಬ ಮಗನಿಗೆ ಜನ್ಮವನ್ನು ಕೊಟ್ಲು. ಸಬಾಲ ಏವ ಪುರುಷೋ ಮಾತಾ ಮಹಮನೋವ್ರತಃ.
ಆ ಬಾಲಕ ಮಾತ್ರ, ಹುಟ್ಟಿದಂತಹ ಮಗ ಮಾತ್ರ ಅಜ್ಜನನ್ನ ಅನುಸರಿಸಿದ ಅಂತ. ಯಾರು ಈ ಸುನೀತೆಯ ಅಜ್ಜ? ಸುನೀತೆಯ ತಂದೆ ಯಾರು? ಈ ಮಗು ಅಜ್ಜನನ್ನ ಅನುಸರಿಸಬೇಕಾದ್ರೆ ತಾಯಿಯ ತಂದೆ ಅಜ್ಜ ಯಾರು ಅಂದರೆ ಅವ ಮೃತ್ಯು ಅಂತೆ. ದುರುಕ್ತವು ಕಲಿರಾಧತ್ತ ಭಯಂ ಮೃತ್ಯುಂಚ ಸತ್ತಮ. ಕಲಿಯ ಮಕ್ಕಳು ಇಬ್ಬರು, ಭಯ ಮತ್ತು ಮೃತ್ಯು ಅಂತ. ಈ ಮೃತ್ಯುವಿನ ಮಗಳೇ ಸುನೀತೆ. ಈ ಸುನೀತೆಯನ್ನ ಅಂಗರಾಜ ಮದುವೆ ಆಗಿದೆ. ಆ ಸುನೀತೆಯ ಮಗುವಿಗೆ ಅಜ್ಜನ ಸ್ವಭಾವವೇ ಬಂದುಬಿಟ್ಟಿತ್ತು. ಏನು ಮಾಡಿದ? ಅಧರ್ಮಾಂ ಶೋದ್ಭವಂ ಮೃತ್ಯುಂ ತೇನ ಭವತ್ ಅಧಾರ್ಮಿಕ. ಅಧರ್ಮ ವಂಶದಿಂದ ಹುಟ್ಟಿದವ ಆದ್ದರಿಂದ ಅಧಾರ್ಮಿಕನಾಗಿ ಬಿಟ್ಟು ಮಕ್ಕಳನ್ನ ಕೊಲ್ಲುವ ಕೆಲಸವನ್ನು ಮಾಡಿದ. ಆಟ ಆಡ್ಲಿಕ್ಕೆ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗುದು, ಸಮಾನ ವಯಸ್ಕರು, ಅವರನ್ನೆಲ್ಲ ಕೊಂದು ಬಿಡುತ್ತಾ ಇದ್ದ. ಕಾಡಿಗೆ ಹೋಗಿ ಸಾಧು ಪ್ರಾಣಿಗಳನ್ನು ಹಿಂಸಿಸ್ತಾ ಇದ್ದ. ಇಂತಹ ಈ ಮಗ, ಅಂಗರಾಜನ ಮಗ ಬಂದ ಕೂಡಲೇ ಅಲ್ಲಿಯ ಜನರೆಲ್ಲ ಕರಿತಾ ಇದ್ದಿರುವಂತೆ ಅವನನ್ನು. ಹಂತಿ ಅಸಾಧುರ್ ಮೃಗಾನ್ ದೀನಾನ್ ವೇನಃ ಅಸೌ ಇತಿ ಅರೌಜ್ಜನ. ವೇನ ವೇನ ಬಂದ, ವೇನ ಬಂದ ಅಂತ ಕರಿತಾ ಇದ್ರು. ಯಾಕೆ ವೇನ ಬಂದ ಅಂತ ಹೇಳ್ತಾ ಇದ್ರು? ವೇನ ಅಂದರೆ ಹಿಂಸೆ ಅಂತ ಅರ್ಥ. ಹಿಂಸೆ ಮಾಡುವವನಿಗೆ ಅದೇ ಹೆಸರನ್ನು ಇಟ್ಟರು, ವೇನ ಅಂತ ಹೆಸರನ್ನು ಇಟ್ಟರು. ಆ ಕ್ರೀಡೆ ಕ್ರೀಡತೋ ಬಾಲಾನ್ ವಯಸ್ಯಾನ್ ಅತಿ ದಾರುಣ ಪ್ರಸಯ್ಯ ನಿರನುಕ್ರೋಶ ಪಶುಮಾರ ಮಮಾರಯತ್. ಸ್ವಲ್ಪವೂ ಕರುಣೆ ಇಲ್ಲ ಆ ಮಗನಿಗೆ. ಪಶುವನ್ನು ಕೊಲ್ಲುವಂತೆ ಮಕ್ಕಳನ್ನೆಲ್ಲ ಕೊಲ್ತಾ ಇದ್ದ. ತಂದೆಗೆ ಇದನ್ನೆಲ್ಲ ನೋಡಿ ಬಹಳ ದುಃಖ ಆಯಿತು. ಪ್ರಾಯೇಣ ಅಭ್ಯರ್ಚಿತೋ ದೇವೋ ಯೇ ಪ್ರಜಾಗೃಹ ಮೇಧಿನಃ. ಆ ಪಾಪ ಅಂಗರಾಜ ಮಕ್ಕಳಿಲ್ಲದವ, ಮಕ್ಕಳು ಬೇಕು ಅಂತ ಮಗನನ್ನ ಪಡೆದುಕೊಂಡ. ಎಲ್ಲ ಆದಮೇಲೆ ಅವ ಹೇಳುವ ಮಾತು, ಪ್ರಾಯೇಣ ಅಭ್ಯರ್ಜಿತೋ ದೇವೋ ಯೇ ಅಪ್ರಜಾಗೃಹ ಮೇಧಿನಃ. ಯಾವ ಗೃಹಸ್ಥರು ಮಕ್ಕಳಿಲ್ಲದೆ ಇರುತ್ತಾರೋ, ಮಕ್ಕಳೇ ಆಗಲಿಲ್ಲವೋ ಅಂತ ಗೃಹಸ್ಥರೇ ಧನ್ಯ. ಕದಪತ್ಯ ಭೃತಂ ದುಃಖಂ ಏನ ವಿಂದತಿ ದುರ್ಭರಂ. ಅವರು, ಆ ಮಕ್ಕಳಿಲ್ಲದ ಗೃಹಸ್ಥರು ಹಿಂದಿನ ಜನ್ಮದಲ್ಲಿ ಶ್ರೀಹರಿಯನ್ನು ಆರಾಧಿಸಿರಬೇಕು. ಆರಾಧಿಸಿದ್ದರಿಂದಲೇ ಈ ಜನ್ಮದಲ್ಲಿ ಮಕ್ಕಳನ್ನು ಪಡೆದುಕೊಂಡಿಲ್ಲ. ಅಂತಹ ಕೆಟ್ಟ ಮಕ್ಕಳಿಂದ ಆಗುವಂತಹ ದುಃಖ ಅದನ್ನು ಈಗ ಅನುಭವಿಸ್ತಾ ಇಲ್ಲ ಅವರು. ಆದ್ದರಿಂದ ಅವರು ಹಿಂದಿನ ಜನ್ಮದಲ್ಲಿ ಭಗವಂತನ ವಿಶೇಷ ಆರಾಧನೆ ಮಾಡಿರಬೇಕು. ಕದಪತ್ಯಂ ವರಂ ಮನ್ಯೇ ಸದಪತ್ಯಾಚುಚಾಂ ಪದಾತ್ ನಿರ್ವಿದ್ಯೇತ ಗೃಹಾನ್ ಮರ್ತ್ಯೋ ಯತ್ಕ್ಲೇಶ ನಿವಹ ಗೃಹ. ಈ ದೃಷ್ಟಿಯಿಂದ, ಒಂದು ದೃಷ್ಟಿಯಿಂದ ನಾನು ಕುಪುತ್ರನೇ ಒಳ್ಳೆಯದು ಅಂತ ತಿಳ್ಕೊಳ್ತೇನೆ. ಯಾಕೆ ಅಂದರೆ ವೈರಾಗ್ಯ ಬರ್ತದೆ. ಒಂದು ಕಡೆ ದುಃಖ, ಇನ್ನೊಂದು ಕಡೆ ವೈರಾಗ್ಯ ಬರ್ತದೆ. ಈ ಮಗುವನ್ನು ಇಟ್ಟುಕೊಂಡು ಏನು ಮಾಡಲಿ ನಾನು ಅಂತ. ಈ ಸಂಸಾರವನ್ನು ಬಿಟ್ಟು ಎಲ್ಲಿಗಾದರೂ ಹೋಗಿ ದೇವರ ಪಾದವನ್ನು ಆಶ್ರಯಿಸೋಣ ಅಂತ ಆಗ್ತದೆ. ಆದ್ದರಿಂದ ನಿರ್ವಿದ್ಯೇತ ಗೃಹಾನುಮರ್ತ್ಯ ಯತ್ ಕ್ಲೇಶ ನಿವಹ ಗೃಹ. ಮನೆಯನ್ನೇ ಬಿಟ್ಟು ಹೋಗ್ತಾನೆ. ನಾನು ಹಾಗೆ ಮಾಡುತ್ತೇನೆ. ನನಗೆ ಯಾವುದು ಬೇಡ. ಈ ಕೆಟ್ಟ ಮಗನಿಂದ ನನಗೆ ದುಃಖವನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ಕಾಡಿಗೆ ಹೋಗ್ತೇನೆ ಅಂತ ಹೊರಟು ಹೋದ. ಪುರೋಹಿತರು, ಋಷಿಗಳು, ಅಮಾತ್ಯರು ಎಲ್ಲರೂ ಕರ್ಕೊಂಡು ಬರಬೇಕು ಅಂತ ಹೋದ್ರು, ಯಾರಿಗೂ ಅವ ಸಿಗಲಿಲ್ಲ. ಹೀಗೆ ಕೆಟ್ಟ ಮಗನನ್ನು ಪಡೆದುಕೊಂಡಂತಹ ಅಂಗರಾಜ ಕಾಡಿಗೆ ಹೋದ. ಅಲ್ಲಿ ಏನು ಮಾಡಿದ?
ಭಗವಂತನನ್ನು ಆಶ್ರಯಿಸಿ ಪ್ರಾಣತ್ಯಾಗ ಮಾಡಿದರು. ನಮಗೆಲ್ಲ ಇಲ್ಲಿ ಸಂಶಯ ಬರುವಂತಹ ವಿಷಯ ಏನು ಅಂದರೆ, ಅಂಗರಾಜ ಅಶ್ವಮೇಧ ಯಾಗವನ್ನು ಮಾಡುವಾಗ ದೇವತೆಗಳು ಬಂದಿಲ್ಲ. ಯಾಕೆ ಬಂದಿಲ್ಲ? ಮಕ್ಕಳಿಲ್ಲದ ಕಾರಣ ಬಂದಿಲ್ಲ ಅಂತ ಉತ್ತರ ಕೊಟ್ಟರು. ಹಾಗಾದರೆ ಮಕ್ಕಳಿಲ್ಲದವರಿಗೆ ಸದ್ಗತಿ ಇಲ್ಲವೇ? ಅವರು ಯಾಗವನ್ನು ಮಾಡಬಾರದ? ದೇವತೆಗಳು ಸ್ವೀಕಾರ ಮಾಡುವುದಿಲ್ಲವೋ ಅಂದರೆ, ಈ ಪ್ರಶ್ನೆಗೆ ಮಧ್ವ ಗುರುಗಳು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿತ್ ನಾತ್ರ ಸಂಶಯ. ಮಕ್ಕಳಿಲ್ಲದವರು ಕೂಡ ಒಳ್ಳೆಯ ಲೋಕವನ್ನು ಪಡಿತಾರೆ. ಅಪುತ್ರಸ್ಯ ಗತಿರ್ನಾಸ್ತಿ, ಇಲ್ಲ, ಮಕ್ಕಳಿಲ್ಲದವರಿಗೆ ಗತಿ ಇಲ್ಲ ಅಂತ ಇಲ್ಲ. ಅನಪತ್ಯೋಪಿ ಸದ್ಧರ್ಮ, ಮಕ್ಕಳಿಲ್ಲದೇ ಇದ್ದರೂ ಅವ ಸದ್ಧರ್ಮನಿಷ್ಠನಾಗಿದ್ದರೆ, ಚೆನ್ನಾಗಿ ಧರ್ಮ ಪರಿಪಾಲನೆಯನ್ನು ಮಾಡುವವನಾಗಿದ್ದರೆ, ಲೋಕಜಿತ್ ನಾತರ ಸಂಶಯ, ಅವ ಎಲ್ಲ ಲೋಕವನ್ನು ಕೂಡ ಪಡಿತಾನೆ, ಸಂಶಯವೇ ಬೇಡ. ಅಂತಹ ಧರ್ಮನಿಷ್ಠನಾದವ ಯಜ್ಞಯಾಗಾದಿಗಳನ್ನು ಮಾಡಿದರೆ ದೇವತೆಗಳು ಬಂದೇ ಬರ್ತಾರೆ, ಆಹುತಿಯನ್ನು ಸ್ವೀಕಾರ ಮಾಡಿಯೇ ಮಾಡ್ತಾರೆ, ಸಂಶಯ ಬೇಡ. ಮತ್ತೆ ಯಾಕೆ ಅಂಗರಾಜನಿಗೆ ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕಾರ ಮಾಡಿಲ್ಲ? ಅದಕ್ಕೆ ಉತ್ತರ, ದೇವೇಸ್ತು ಪೃಥುಜನ್ಮಾರ್ತಿ ಹವಿರಂಗಸ್ಯ ನೋಹೃತಂ. ಈ ಅಂಗರಾಜ ಅವನಿಗೆ ಮಕ್ಕಳಿಲ್ಲ, ಆಗಬೇಕು ಅಂತಾದರೆ ಅದಕ್ಕೆ ಪುತ್ರ ಕಾಮೇಷ್ಟಿ ಆಗಬೇಕು. ಯಾಕೆ ಅಂದರೆ ಅಂಗರಾಜನಿಗೆ ಅವನ ವಂಶದಲ್ಲಿ ಪೃಥುವಿನ ಜನ್ಮ ಆಗಬೇಕು, ಮುಂದೆ ಪೃಥುವಿನ ಜನ್ಮ ಆಗಬೇಕಿತ್ತು. ಆ ಕಾರಣದಿಂದ ದೇವತೆಗಳು ಬಂದಿಲ್ಲ ಅಂತ. ಇವ ಯಾಗ ಮಾಡಲಿ, ಇವನ ವಂಶದಲ್ಲಿ ಪೃಥುವಿನ ಉತ್ಪತ್ತಿಯಾಗಲಿ. ಪೃಥು ಅಂದರೆ ಅವ ದೊಡ್ಡ ರಾಜ, ಪೃಥುರಾಜನಿಂದಲೇ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂದಿದ್ದು. ಅಂತಹ ಪೃಥುವಿನ ಜನ್ಮ ಆಗಬೇಕಿತ್ತು. ಆ ಕಾರಣದಿಂದ ಇವ ಪುತ್ರ ಕಾಮೇಷ್ಟಿಯಾಗ ಮಾಡಲಿ, ಮಗನನ್ನು ಪಡ್ಕೊಳ್ಳಿ ಅಂತ ದೇವತೆಗಳು ಬಂದಿಲ್ಲ. ಸರಿ, ದೇವತೆಗಳು ಮಗ ಆಗಲಿ ಅಂತ ಹೇಳಿದ್ರು, ಪುತ್ರ ಕಾಮೇಷ್ಟಿಯಾಗ ಮಾಡಿದಾಗ ಅಂತಹ ಒಳ್ಳೆಯ ಪುತ್ರ ಕಾಮೇಷ್ಟಿಯಾಗ ಮಾಡಿದ್ರು, ಇವನಿಗೆ ಇಂತಹ ಕೆಟ್ಟ ಮಗ ಯಾಕೆ ಹುಟ್ಟಿದ? ಅದು ಪ್ರಶ್ನೆ ಬರುವಂಥದ್ದು. ವೇನನಂತಹ ಕೆಟ್ಟ ಮಗ ಹುಟ್ಟಿದ್ದು ಯಾಕೆ ಅಂದರೆ, ಅದಕ್ಕೂ ಕೂಡ ಶ್ರೀಮದ್ ಆಚಾರ್ಯರು ನಿರ್ಣಯವನ್ನ ಕೊಡ್ತಾರೆ. ಅನಪತ್ಯತ್ವ ಕರ್ಮಸೌ ಬಾಲಹತ್ಯಾ ಕೃತೆ ಪುರ ಅಥೋ ದುಷ್ಟೋ ಭವತ್ಪುತ್ರ ಇಷ್ಟೋ ವಿಷ್ಣು ತತಪ್ರತು. ಎಂತಹ ಕರ್ಮ ಕೆಲವೊಂದಕ್ಕೆ ಕಾರಣ ಆಗ್ತದೆ. ಹಿಂದಿನ ಜನ್ಮದಲ್ಲಿ ಇದೇ ಅಂಗರಾಜ ಬಾಲಹತ್ಯಾ ಕೃತಾಪುರ, ಬಾಲಹತ್ಯೆಯನ್ನು ಮಾಡಿದ್ದ ಅಂತೆ. ಹಿಂದಿನ ಜನ್ಮದಲ್ಲಿ ಬಾಲಹತ್ಯೆ ಮಾಡಿದ ಕಾರಣದಿಂದ ಈ ಜನ್ಮದಲ್ಲಿ ಕುಪುತ್ರ ಹುಟ್ಟಿದ, ಕೆಟ್ಟ ಮಗ ಜನ್ಮ ಕೊಟ್ಟ, ಕೆಟ್ಟ ಮಗನಿಗೆ ಜನ್ಮ ಕೊಟ್ಟ. ಮಾಡಿದ ಕರ್ಮ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದರ ಫಲವನ್ನು ನಾವು ಅನುಭವಿಸಿಯೇ ಅನುಭವಿಸ್ತೇವೆ. ಹಿಂದಿನ ಜನ್ಮದಲ್ಲಿ ಬಾಲಹತ್ಯೆ ಮಾಡಿದ ಕಾರಣದಿಂದ ಈ ಜನ್ಮದಲ್ಲಿ ಕೆಟ್ಟ ಮಗನನ್ನು ಪಡೆಕೊಂಡ. ಆ ಕಾರಣದಿಂದ ಅವನಿಗೆ ಕೆಟ್ಟ ಮಗ ಆದ ಹೊರತು ಪುತ್ರ ಕಾಮೇಷ್ಟಿಯಾಗದಿಂದ ಅಲ್ಲ. ಹಿಂದಿನ ಜನ್ಮದಲ್ಲಿ ಏನೇನು ಕರ್ಮವನ್ನು ಮಾಡುತ್ತೇವೋ ಆ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು. ಪುತ್ರ ಕಾಮೇಷ್ಟಿಯಾಗ ಮಾಡಿದ ಫಲ ಅದು ಇವನ ವಂಶದಲ್ಲಿ ಪೃಥುವಿನ ಜನ್ಮಕ್ಕೆ ಕಾರಣ ಆಗ್ತದೆ. ಅಥೋ ದುಷ್ಟೋ ಭವತ್ ಪುತ್ರ ಇಷ್ಟೋ ವಿಷ್ಣು ತತಪೃತು. ವಿಷ್ಣುವಿನ ಆರಾಧನೆ ಈಗ ಈ ಯಾಗದಿಂದ ಮಾಡಿದ ಕಾರಣ ಪೃಥುವಿನ ಜನ್ಮ ಇವನ ಮಗನಿಗೆ ಆಗ್ತದೆ. ಆ ದುಷ್ಟ ಪುತ್ರನಿಗೆ ಮತ್ತೆ ಒಳ್ಳೆಯ ಮಗ ಹುಟ್ಟುತ್ತಾನೆ. ಇದು ಕಾರಣ, ಹೊರತು ಮಕ್ಕಳಿಲ್ಲದವರಿಗೆ ಸದ್ಗತಿ ಇಲ್ಲ, ಅಥವಾ ಮಕ್ಕಳಿಲ್ಲದವರು ಯಾಗವನ್ನು ಮಾಡಿದರೆ ದೇವತೆಗಳು ವರ ಕೊಡುವುದಿಲ್ಲ, ಇದು ಯಾವುದೂ ಇಲ್ಲ. ಅನಪತ್ಯೋಪಿ ಸದ್ಧರ್ಮ ಲೋಕಜಿತ್ ನಾತರ ಸಂಶಯ. ಮಕ್ಕಳಿಲ್ಲದವರು ಕೂಡ ಸದ್ಧರ್ಮನಿಷ್ಠರಾಗಿದ್ದರೆ ಅವರು
ಸದ್ಗತಿಯನ್ನು ಪಡಿತಾರೆ, ಅವರಿಗೆ ದೇವರ ಅನುಗ್ರಹ ಆಗಿಯೇ ಆಗುತ್ತದೆ. ಮಾತ್ರ ಧರ್ಮ ರತರಾಗಿರಬೇಕು. ಈ ಸಂದೇಶವನ್ನು ನಮಗೆ ಭಾಗವತ ಕೊಡುತ್ತಾ ಇದೆ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.